ಲೆಟ್ ಮೀ ಹೆಲ್ಪ್. ಕೊಡು. ತಗೋ. ಕಾಂಟ್ ಯು ಸಿ ಅಪ್ಪ ಇಲ್ಲಿ ಎಷ್ಟು ಖುಷಿಯಾಗಿದ್ದಾರೆ ಅಂತ? ಅವ್ರ ಮನೇಲಿ ಅವ್ರ ಫ್ಯಾಮಿಲಿ ಜೊತೆ, ನಮ್ ಮಮ್ಮಿ ಜೊತೆ, ನಿಮ್ ಜೊತೆ ಅವ್ರು ಅಷ್ಟು ಖುಷಿಯಾಗೇ ಇರಲ್ಲ. ಪಾವ್ನಿ, ನೀನಿನ್ನೂ ಚಿಕ್ಕ ಹುಡುಗಿ. ಎಷ್ಟೊಂದ್ ವಿಷಯಗಳು ನಿನಗ್ ಕಾಣಿಸೋದು ಇಲ್ಲ, ಅರ್ಥ ಮಾಡ್ಕೊಳಕ್ಕೂ ಆಗಲ್ಲ. ಆದ್ರೆ ನೀವ್ ನೋಡಿದ್ಮೇಲೂ ಅರ್ಥ ಮಾಡ್ಕೋತಿಲ್ಲ. ಚಿಕ್ಕವಳ್ ನಾನು, ಆದ್ರೆ ಹುಡುಗಾಟ ನೀವ್ ಆಡ್ತಿದ್ದೀರಾ. ಪಾವ್ನಿ, ನೀನ್ ಯಾಕೆ ಹೀಗ್ ಮಾಡ್ತಾ ಇದ್ಯಾ? ನಾನ್ ಅಂತದೇನ್ ಮಾಡಿದೀನಿ ಅಂತ ನೀನ್ ನನ್ ಹಿಂದೆ ಹೀಗ್ ಬಿದ್ದಿದ್ಯಾ? ಯು ಬ್ರೋಕ್ ಮೈ ಫ್ಯಾಮಿಲಿ. ನೀವ್ ನಮ್ಮ ಅಮ್ಮ ಅಪ್ಪನ್ ಮಧ್ಯೆ ಬಂದ್ರಿ. ನಿಮ್ಮಿಂದ ನಮ್ ಇಡೀ ಫ್ಯಾಮಿಲಿ 2 ಭಾಗ ಆಗೋಯ್ತು. ಅಂಡ್ ಸ್ಟಿಲ್ ಯುರ್ ಆಸ್ಕಿಂಗ್ ನಾನ್ ಏನ್ ಮಾಡ್ದೆ ಅಂತ? ಅಂಡ್ ವಾಟ್ ಇಸ್ ದಿಸ್? ನೀವ್ ಇಷ್ಟೊಂದ್ ಸ್ವೀಟ್ ಯಾವಾಗಾದ್ರಿ? ನೀವ್ ಖಂಡಿತ ಈ ರೀತಿ ಅಲ್ಲ. ನಾನ್ ನಿಮ್ಮನ್ ನೋಡಿದ್ದೀನಲ್ಲ. ಇದಕ್ಕಿದ್ದಂಗೆ ನಾಟಕ ಯಾಕೆ? ಇದು ನಾಟಕ ಅಲ್ಲ ಮಗಳೇ. ಡೋಂಟ್ ಯು ಡೇರ್ ಕಾಲ್ ಮೀ ಮಗಳೇ. ನೀವ್ ನನ್ನ ಅಮ್ಮನೂ ಅಲ್ಲ, ನೀವ್ ಯಾವತ್ತೂ ಆಗಕ್ಕೂ ಆಗಲ್ಲ. ಸೊ ಡೋಂಟ್ ಎವರ್ ಕಾಲ್ ಮೀ ಮಗಳೇ. ಪಪ್ಪ ಹೇಳ್ತಿಲ್ಲ, ಬಟ್ ಐ ನೋ ಅವ್ರು ನಿಮ್ ಜೊತೆ ಖುಷಿಯಾಗಿಲ್ಲ ಅಂತ. ಅವ್ರ ಖುಷಿ ಇಲ್ಲಿ ಈ ಮನೇಲಿ ನಮ್ ಎಲ್ರ ಜೊತೆ ಇದೆ. ಹಾಗೇನಾದ್ರೂ ಇದೆ ಅಂದಿದ್ರೆ ನಿಮ್ಮಪ್ಪ ಇಲ್ಲೇ ಇರ್ತಿದ್ರು, ನನ್ನ ಹತ್ರ ಬರ್ತಿರ್ಲಿಲ್ಲ. ಡೋಂಟ್ ವರಿ, ಅವ್ರು ನಿಮ್ ಹತ್ರ ಬಂದಿರೋದ್ ನಿಜ, ಆದ್ರೆ ತುಂಬಾ ದಿನ ಇರಲ್ಲ. ಯಾಕಂದ್ರೆ ನಾನು ಅವ್ರನ್ನ ನಿಮ್ ಜೊತೆ ಇರಕ್ ಬಿಡಲ್ಲ. ಅಯ್ಯೋ ಸುಮ್ನೆ ಹೋಗು. ನಿಮ್ಮಮ್ಮ ಏನು ಮಾಡಕ್ಕಾಗಿಲ್ಲ ಅಂದಾಗ ನೀನೇನ್ ಮಾಡ್ತೀಯ ಹೇಳು? ಆ್ಯಂಡ್ ಲಿಸನ್, ನನ್ನನ್ನ ಎದುರಾಕೊಳ್ಳೋ ಧೈರ್ಯ ಮಾಡ್ಬೇಡ ಪಾವ್ನಿ. ನಾನ್ ನಿಮ್ಮಪ್ಪನ ನಿನ್ ಫ್ಯಾಮಿಲಿ ಮತ್ತೆ ನಿಮ್ಮಮ್ಮನಿಂದ ದೂರ ಮಾಡಿರೋ ಹಾಗೆ ನಿನ್ನಿಂದ ದೂರ ಮಾಡೋ ಹಾಗೆ ಮಾಡ್ಬೇಡ. ಆ್ಯಂಡ್ ಮೈಂಡ್ ಯು, ನಾನ್ ಹಾಗೆ ಮಾಡ್ಬೋದು. ಇನ್ಫ್ಯಾಕ್ಟ್ ನಾನ್ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಬರುತ್ತೆ ಮಜಾ. ಕಾವ್ಯ ಪಾವ್ನಿನ ಕೆನ್ಕೆ ಬಿಟ್ಲು. ನೈಸ್ ಸ್ವೀಟಿ, ಇಟ್ಸ್ ಓಕೆ ಅನುಪಮ. ಮೋಸ್ಟ್ಲಿ ಪಾವ್ನಿಗೆ ನಾನಿಲ್ಲಿ ಬಂದಿದ್ದು ಇಷ್ಟ ಆಗಿಲ್ಲ ಅನ್ಸುತ್ತೆ. ಓಕೆ ಪಾವ್ನಿ, ಐ ಆಮ್ ಲೀವಿಂಗ್. ಓಕೆ? ಓ ಪ್ಲೀಸ್ ಸ್ಟಾಪ್ ಆಕ್ಟಿಂಗ್. ನೀವ್ ಒಳ್ಳೆಯವರಲ್ಲ, ಹಾಗೆ ಪ್ರಿಟೆಂಡು ಮಾಡ್ಬೇಡಿ. ಪ್ಲೀಸ್, ನನ್ನಿಂದ ಏನೋ ಪ್ರಾಬ್ಲಮ್ ಆಗೋದು ನನಗಿಷ್ಟ ಇಲ್ಲ. ನಾನು ಹೊರಟೋಗ್ತೀನಿ. ಹಾಗಿದ್ರೆ ಹೋಗು, ನಾನ್ ಕೇಕ್ ಕಳಿಸ್ಕೊಡ್ತೀನಿ. ಟಾಟಾ. ಕಾವ್ಯ ನನ್ ಕಾರಲ್ಲಿ ಹೋಗು, ಡ್ರೈವರ್ ಡ್ರಾಪ್ ಮಾಡ್ತಾನೆ. ಮಾಮ್, ಅಯ್ಯೋ ಬರೀ ನಾ ಹೆಲ್ಪ್ ಮಾಡ್ತಿದ್ದೀನಿ ಮಗಳೇ. ಪಾವ್ನಿ ಸೋರಿ ಕೇಳು. ಮಮ್ಮಿ ಅಟ್ಲೀಸ್ಟ್ ಕೇಳಿ ಏನಾಯ್ತು ಅಂತ. ವಿಷಯ ಏನೇ ಇರ್ಲಿ ಮಗಳೇ, ಹೊರಟಾಗಿ ನಡ್ಕೊಳ್ಳೋದು ಬೇಡ. ಸೋರಿ ಕೇಳು. ಪಾವ್ನಿ, ಯೋರ್ ಮಾಮ್ ಇಸ್ ರೈಟ್. ಸಾರಿ ಹೇಳು. ಸಾರಿ. ನವ್ ಯು ಟೆಲ್ ಮೀ, ಏನಾಯ್ತು? ಏನ್ ಮಾಡಿದೆ ನೀನು? ಕಾವ್ಯ, ಏನಾಯ್ತು? ನಥಿಂಗ್ ಪಪ್ಪ. ಕೈ ತಪ್ಪಿ ಇವ್ರ ಮೇಲೆ ಕೂಲ್ ಡ್ರಿಂಕ್ ಬೀಳಿಸ್ತೆ. ಪಾವ್ನಿ ಪ್ಲೀಸ್, ನನ್ನಿಂದ ಯಾವುದೇ ಪ್ರಾಬ್ಲಮ್ ಆಗೋದು ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ. ಪ್ಲೀಸ್ ಡೋಂಟ್ ಲೈ. ಐ ಆಮ್ ನಾಟ್ ಲೈಯಿಂಗ್, ಯು ಆರ್ ಲೈಯಿಂಗ್. ನೀವ್ ಸುಳ್ಳು ಹೇಳ್ತಿದ್ದೀರಾ. ಸ್ವೀಟಿ, ಹೀಗ್ ಮಾತಾಡ್ಬೇಡ. ಯಾವಾಗ್ಲೂ ಇದೇ ಆಗೋದು ಮಮ್ಮಿ. ತಪ್ಪದ್ ಯಾರೇ ಮಾಡಿರ್ಲಿ, ಸುಳ್ಳು ಯಾರ್ ಬೇಕಾದ್ರೂ ಹೇಳಿರ್ಲಿ, ಬೈಸ್ಕೊಳ್ಳೋದ್ ಮಾತ್ರ ನಾನು. ಬೈರಿ, ಬೇಕಾದ್ರೆ 2 ಕಪಾಳಕ್ಕೂ ಹೊಡಿರಿ. ದಿಸ್ ಇಸ್ ಸೋ ಅನ್ಫೇರ್ ಮಮ್ಮಿ. ದೊಡ್ಡವ್ರು ಏನ್ ಬೇಕಾದ್ರೂ ಮಾಡ್ಲಿ, ಆದ್ರೆ ಮಕ್ಳು ರಿಯಾಕ್ಟ್ ಕೂಡ ಮಾಡ್ಬಾರ್ದು. ಪಾವ್ನಿ, ಇದು ನೀನು ಆರಾಮಾಗೋ ಹೇಳ್ಬೋದಾಗಿತ್ತಲ್ವಾ? ಯಾರು ನನ್ ಮಾತ್ ಕೇಳಲಿಲ್ಲ ಅಂದ್ರೆ ಕೂಗಾಡ್ಲೇಬೇಕಲ್ವಾ ಅಪ್ಪ? ನಾನ್ ಬೇಕು ಬೇಕು ಅಂತ ಏನು ಮಾಡಿಲ್ಲ. ಕೋಪದಲ್ಲಿ ಕ್ಯಾನ್ ಕ್ರಶ್ ಮಾಡ್ದೆ, ಇವ್ರ ಮೇಲೆ ಕೂಲ್ ಡ್ರಿಂಕ್ ಚೆಲ್ತು. ಆದ್ರೆ ಇವ್ರು ಬಿಹೇವ್ ಮಾಡ್ತಿರೋದ್ ನೋಡಿದ್ರೆ ನಾನ್ ಬೇಕು ಅಂತ ಮಾಡಿರೋ ತರ. ಓಕೆ ಫೈನ್,
ನಿನಗೆ ಒಪ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಇಟ್ಸ್ ಓಕೆ ಪಾವ್ನಿ. ನೀನ್ ಕೋಲ್ಡ್ ಡ್ರಿಂಕ್ನ ಬೈ ಮಿಸ್ಟೇಕ್ ಹಾಕಿದ್ದು. ಓಕೆ, ಇಟ್ ವಾಸ್ ಅನ್ ಆಕ್ಸಿಡೆಂಟ್. ಆರ್ ಯು ಹ್ಯಾಪಿ ನಾವ್? ಈಗ ಪ್ಲೀಸ್ ಇವ್ರೆಲ್ಲಾರ್ಗೂ ಹೇಳು ನಾನ್ ಅಂಥದ್ದೇನಂದೆ ಅಂತ ನೀನ್ ಅಷ್ಟು ಸಿಟ್ ಮಾಡ್ಕೊಂಬಿಟ್ಟೆ. ನೀನೇ ನನ್ನ ಹತ್ರ ಬಂದೆ, ನೀನೇ ಮಾತಾಡಕ್ ಶುರು ಮಾಡಿದ್ದು. ಇನ್ಫ್ಯಾಕ್ಟ್ ಮಾತಾಡೋದಲ್ಲ, ರೂಡಾಗಿ ಬಿಹೇವ್ ಮಾಡಕ್ ಶುರು ಮಾಡ್ದೆ. ನಾನ್ ನಿನ್ಗೆ ಪ್ರೀತಿಯಿಂದ ಅರ್ಥ ಮಾಡ್ಸಕ್ ಟ್ರೈ ಮಾಡಿ ಮಗಳೇ ಅಂತ ಕರೆದ್ರು ನಿನ್ಗೆ ಅದ್ರಲ್ಲೂ ಪ್ರಾಬ್ಲಮ್ ಆಯ್ತು. ಅನುಪಮಾ, ಐ ಆಮ್ ಸಾರಿ ಟು ಸೇ, ನಿನ್ ಮಗಳು ಹಠಮಾರಿ ಮತ್ತೆ ಇರ್ರೆಸ್ಪಾನ್ಸಿಬಲ್ ಜೊತೆಗೆ ಎಕ್ಸ್ಟ್ರೀಮ್ಲಿ ತಲೆಹರಟೆ ಕೂಡ ಇದ್ದಾಳೆ. ನನಗೆ ಗೊತ್ತು ನಾನಿಲ್ಲಿಗೆ ನನ್ನ ಇಷ್ಟದಿಂದ ಬಂದೆ ಅಂತ, ಆದ್ರೆ ನಾನ್ ನಿನ್ ಪರ್ಮಿಷನ್ ತಗೊಂಡೆ ಇಲ್ಲಿದ್ದೀನಿ ಅನುಪಮಾ. ನೀನ್ ನನ್ಗಿಲ್ ಬರಕ್ ಬಿಟ್ಟೆ, ಈ ಸೆಲೆಬ್ರೇಷನ್ ಅಲ್ಲಿ ಪಾಲ್ಗೊಳ್ಳಕ್ ಬಿಟ್ಟೆ, ಅಂಡ್ ದಟ್ ವಾಸ್ ವೆರಿ ಸ್ವೀಟ್ ಆಫ್ ಯು. ಆದ್ರೆ ನಿನ್ ಮಗಳಿಗಿದು ಇಷ್ಟ ಆಗಿಲ್ಲ ಅನ್ಸುತ್ತೆ. ನೀನು ನೋಟಿಸ್ ಮಾಡಿದ್ಯಾ ಅನ್ಸುತ್ತೆ ಪಾವ್ನಿ ಹೇಗ್ ಬಿಹೇವ್ ಮಾಡ್ತಿದ್ಲು ಪಾರ್ಟಿಲಿ. ಆದ್ರೂ ನಾನು ಅನ್ಕೊಂಡೆ ಇರ್ಲಿ ಹೋಗ್ಲಿ ಬಿಡು ಅಂತ ಇಗ್ನೋರ್ ಮಾಡ್ದೆ ನಾನು, ಬಿಕಾಸ್ ಐ ಥಾಟ್ ಚಿಕ್ಕ ಹುಡುಗಿ ಅಂತ. ದಟ್ ವಾಸ್ ಬಿಕಾಸ್ ನಾನ್ ಕೋಪದಲ್ಲಿದ್ದೆ. ಅವಳ ಪಾರ್ಟಿಲ್ ಮಾತ್ರ ಹೀಗ್ ಮಾಡ್ತಿಲ್ಲ ಅನುಪಮಾ, ಮನೇಲ್ ಕೂಡ ಹೀಗೆ ಮಿಸ್ಬಿಹೇವ್ ಮಾಡ್ತಿದ್ಲು. ವನರಾಜಿಗ್ ಎಲ್ಲ ಗೊತ್ತು. ಮತ್ತೆ ನೀವ್ ಮಾಡೋದಲ್ಲ? ನಾನೇನ್ ಮಾಡ್ತೀನಿ ಪಾವ್ನಿ? ನಾನಂತೂ ನಿನ್ನ ಟಾಲರೇಟ್ ಮಾಡ್ತೀನಿ. ನಿನ್ ಟ್ಯಾಂಟ್ರಮ್ಸ್ ಆಗಿರ್ಲಿ, ನಿನ್ ಮೂಡ್ ಸ್ವಿಂಗ್ಸ್ ಆಗಿರ್ಲಿ, ನಿನ್ ರೂಡ್ನೆಸ್ ಆಗ್ಲಿ ಎಲ್ಲ ಸಹಿಸ್ಕೋತೀನಿ. ಅಯ್ಯೋ, ಚಿಕ್ಕ ಚಿಕ್ಕ ವಿಷಯಕ್ಕೆ ನಿನ್ ಮೂಡ್ ಹಾಳಾಗುತ್ತೆ. ಮೂತಿ ಊತಿಸ್ಕೊಂಡ್ ಕುತ್ಕೊಂಡ್ಬಿಡ್ತೀಯಾ. ನೀನೇ ಖುಷಿಯಾಗಂತೂ ಇರಕ್ ಬರಲ್ಲ, ಅದಕ್ಕೆ ನೀನ್ ಬೇರೆಯವ್ರನ್ನೂ ಖುಷಿಯಾಗಿ ನೋಡಕ್ ಇಷ್ಟಪಡಲ್ಲ. ಅದಕ್ಕೆ ನೀನ್ ಯಾವಾಗ್ಲೂ ದುಃಖದಲ್ಲೇ ಇರ್ತೀಯ, ನಮಗೂ ಶಾಂತಿಯಿಂದ ಬದುಕಕ್ಕೆ ಬಿಡ್ತಾ ಇಲ್ಲ. ನೀವೇ ಹೇಳಿದ್ರಲ್ಲ ಸ್ವೀಟಿ ಅಲ್ಲಿ ಖುಷಿಯಾಗಿದ್ದಾಳೆ ಅಂತ. ಇದನ್ನೆಲ್ಲ ಇವಾಗಲೇ ಡಿಸ್ಕಸ್ ಮಾಡ್ಬೇಕಾ? ಅನುಪಮಾ, ಇದೆಲ್ಲ ನೀನ್ ಕೊಟ್ಟಿರೋ ಲೀನಿಯನ್ಸ್ ಇಂದಾನೇ ಆಗಿರೋದು. ನೀನ್ ನಿನ್ ಮಗಳನ್ನ ಸ್ವಲ್ಪ ಜಾಸ್ತಿನೇ ತಲೆ ಮೇಲೆ ಕೂರಿಸ್ಕೊಂಡಿದ್ಯಾ. ಡೋಂಟ್ ಬ್ಲೇಮ್ ಮೈ ಮಮ್ಮಿ. ಮಮ್ಮಿ, ನನ್ನೆಲ್ಲ ಕೆಲ್ಸನೂ ನಾನೇ ಮಾಡ್ಕೋತೀನಿ. ನನ್ ಯೂನಿಫಾರ್ಮ್ ಐರನ್ ಮಾಡ್ಕೋತೀನಿ, ನನ್ ಜಡೆ ನಾನೇ ಹಾಕೋತೀನಿ. ಹೌದು, ನನಗೆ ಕೆಲವೊಮ್ಮೆ ಕೋಪ ಬರುತ್ತೆ, ಯಾಕಂದ್ರೆ ನಂಗೆ ಅಲ್ಲಿ ಇಷ್ಟ ಆಗಲ್ಲ ಮಮ್ಮಿ. ನನ್ ಫ್ಯಾಮಿಲಿಯಿಂದ ದೂರ ಇರೋದಕ್ಕೆ ಇಷ್ಟ ಆಗಲ್ಲ. ಹಾಗೆ ಇವ್ರು ನನ್ನ ನಮ್ಮ ಅಪ್ಪನಿಂದನೂ ದೂರ ಮಾಡ್ತಿದ್ದಾರೆ. ವಾವ್, ನಿನ್ ಮಗಳು ತಲೆ ಹರಟೆ ಮಾತ್ರ ಅಲ್ಲ, ತುಂಬಾ ಚೆನ್ನಾಗಿ ಸುಳ್ಳು ಹೇಳ್ತಾಳೆ. ನಾನ್ ಸುಳ್ಳು ಹೇಳ್ತಿಲ್ಲ, ಇವ್ರು ಸುಳ್ಳು ಹೇಳ್ತಿದ್ದಾರೆ. ಟ್ರಸ್ಟ್ ಮೀ ಮಮ್ಮಿ, ಇವ್ರ ಅಪ್ಪನ ನಮ್ ಎಲ್ರಿಂದನೂ ದೂರ ಮಾಡಕ್ ನೋಡ್ತಿದ್ದಾರೆ. ಇವತ್ತು ಅಪ್ಪನ ಇವ್ರು ಇಲ್ಲಿ ಬರಕ್ಕೂ ಬಿಡ್ತಾ ಇರ್ಲಿಲ್ಲ. ಅವ್ರ ಜೊತೆ ರೆಸಾರ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ರು. ಇವ್ರ ಫ್ರೆಂಡಿಗೆ ಹೇಳ್ತಾರೆ ನನ್ನಿಂದ ಇವ್ರಿಗೂ ಅಪ್ಪಂಗೂ ಪ್ರೈವಸಿ ಸಿಗಲ್ವಂತೆ. ಮನೇಲಿರೋದು ಇವ್ರಿಗೆ ಇಷ್ಟ ಇಲ್ಲ, ಹಾಗೆ ಇವ್ರ ಅಪ್ಪನ ಹತ್ರ ಕಿಚನ್ ಕೆಲಸ ಮಾಡಿಸ್ತಾರೆ. ಪಾವ್ನಿ, ಎನಫ್. ಅಯ್ಯೋ, ಟೀ ಕಾಫಿ ಮಾಡೋದ್ ಏನ್ ದೊಡ್ಡ ವಿಷಯ? ಅವನ್ಗೋಸ್ಕರ ಕಾಫಿ ಮಾಡ್ಕೊಂಡ್ರೆ ಅದ್ರಲ್ಲಿ ದೊಡ್ಡ ವಿಷಯ ಏನಿದೆ? ಬಾಕಿ ಎಲ್ಲ ಕೆಲಸ ನಾನ್ ಮಾಡಲ್ವಾ? ನೀವಲ್ಲ, ನಿಮ್ ಮೇಡ್ ಮಾಡ್ತಾರೆ. ಎಷ್ಟು ಕೆಟ್ಟದಾಗ ಅಡ್ಗೆ ಮಾಡ್ತಾರೆ ಅಂದ್ರೆ ತಿನ್ನಕ್ಕೂ ಆಗಲ್ಲ. ಎಷ್ಟೋ ಸಲ ನನ್ನ ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಹತ್ರ ಕೇಳಿ ತಿಂತೀನಿ. ಮನೇಲಿ ಊಟ ಚೆನ್ನಾಗಿರಲ್ಲ, ಅದಕ್ಕೆ ಹೊರಗಿಂದ ಆರ್ಡರ್ ಮಾಡ್ತಿದ್ದೆ. ಅದ್ರಲ್ಲೂ ಇವ್ರಿಗೆ ಪ್ರಾಬ್ಲಮ್. ಹೇಳ್ತಾನೆ ಇರ್ತಾರೆ ಅಪ್ಪಂಗ್ ಜಾಬ್ ಇಲ್ಲ, ನೀನ್ ಅವ್ರ ದುಡ್ಡು ಹಾಳು ಮಾಡ್ತಿದ್ಯಾ ಅಂತ. ಮಮ್ಮಿ, ನಾನ್ ಕೋಪ ಮಾಡ್ಕೋತೀನಿ ಯಾಕಂದ್ರೆ ಕೋಪ ಬಂದಿದೆ. ನಾನ್ ತುಂಬಾ ಕೋಪ ಮಾಡ್ಕೋತೀನಿ ಯಾಕಂದ್ರೆ ಇವರಿಂದ ನಮ್ಮ ಅಪ್ಪ ಅಮ್ಮ ದೂರ ಆಗಿದ್ದಾರೆ.
ಇಡೀ ಮನೆನೇ ಒಡೆದೋಯ್ತು. ಐ ಹೇಟ್ ಹರ್ ಮಮ್ಮಿ, ಐ ಹೇಟ್ ಹರ್. ಇನಫ್ ಪಾವನಿ, ಇನಫ್. ನಿನ್ನ ಕೋಪ ಬಂದಿದೆ, ಹರ್ಟ್ ಆಗಿದೆ, ಅದರ ಅರ್ಥ ದೊಡ್ಡವರು ಚಿಕ್ಕವರು ಅಂದೇ ಮಾತಾಡೋದಲ್ಲ. ನಿನ್ ಕಾವ್ಯನ ದೂಷಿಸಿದ್ಯಲ್ಲ, ನೀನೇನ್ ಮಾಡ್ದೆ? ಎಲ್ಲರೂ ಅಲ್ಲಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ರು, ಬಟ್ ನೀನೆಲ್ಲ ಸ್ಪಾಯ್ಲ್ ಮಾಡ್ಬಿಟ್ಟೆ. ಇಡೀ ಪಾರ್ಟಿನೇ ಸ್ಪಾಯ್ಲ್ ಮಾಡ್ದೆ. ಕಾವ್ಯದಿಂದ ಯಾರಿಗೂ ಇಶ್ಯೂ ಇರ್ಲಿಲ್ಲ, ಅನುಪಮಾಗೂ ಇರ್ಲಿಲ್ಲ, ಆದ್ರೆ ನಿನಗೆ ಇಶ್ಯೂ ಇತ್ತು, ನೀನ್ ಕ್ರಿಯೇಟ್ ಮಾಡ್ದೆ, ಮತ್ತೆ ಎಲ್ಲದನ್ನು ಸ್ಪಾಯ್ಲ್ ಮಾಡ್ಬಿಟ್ಟೆ. ಸುಸ್ತಾಗೋಗಿದೆ ನನಗೆ ನಿನಗೆ ಅರ್ಥ ಮಾಡಿಸ್ತಾ, ನಿನಗೆ ಹೇಳ್ಕೊಡ್ತಾ. ಆದ್ರೆ ನಿನ್ ಮುದ್ದಿನ ಮಗಳು ಕೇಳ್ಬೇಕಲ್ಲ. ಹಠ ಮಾಡೋದ್ರಲ್ಲಂತೂ ಅವ್ರ ಅಮ್ಮನ ತರನೇ ಇದ್ದಾಳೆ. ತಾಯಿ ಹೇಗೋ ಹಾಗೆ ಮಗಳು.